ನಮ್ಮ ಭಾರತ ಪ್ರತಿದಿನ ಮೋರ್ ದನ್ 613 ಮಿಲಿಯನ್ UPI ಟ್ರಾನ್ಸಾಕ್ಷನ್ ಮಾಡಿ ನಂಬರ್ 1 ಆಗಿದೆ. 2015 ರಲ್ಲಿ 97 ಮಿಲಿಯನ್ ಪೀಪಲ್ ಆನ್ಲೈನ್ ಇದ್ರು. ಡೇಟಾ ದುಬಾರಿ ಆಗಿತ್ತು. UPI ಆಲ್ಮೋಸ್ಟ್ ನಾನ್ ಎಕ್ಸಿಸ್ಟೆಂಟ್ ಆಗಿತ್ತು. 2016 ರಲ್ಲಿ ಮುಖೇಶ್ ಅಂಬಾನಿಯವರು ಜಿಯೋನ ಪ್ರಾರಂಭಿಸಿ ಡಿಜಿಟಲ್ ಇಂಡಿಯಾ ಕಥೆನೇ ಬದಲಾಯಿಸ್ಬಿಟ್ರು. ಡಿಜಿಟಲ್ ಇಂಡಿಯಾ 10 ವರ್ಷ ಪೂರ್ಣಗೊಂಡು ರಿಸಲ್ಟ್ ಹೊರಬಂತು. ಆಗಸ್ಟ್ 2015 ರಲ್ಲಿ 97 ಮಿಲಿಯನ್ ಆಕ್ಟಿವ್ ಇಂಟರ್ನೆಟ್ ಯೂಸರ್ಸ್ ಇದ್ರು. 2016 ಸೆಪ್ಟೆಂಬರ್ ಅಲ್ಲಿ ಜಿಯೋ ಇಂಟ್ರೊಡ್ಯೂಸ್ ಆದಾಗಿಂದ 2017 ಫೆಬ್ರವರಿ ಅಷ್ಟರಲ್ಲಿ 191 ಇಂಟರ್ನೆಟ್ ಯೂಸರ್ಸ್ ಆಗಿ ಇನ್ಕ್ರೀಸ್ ಆದ್ರು. 2015 ರಲ್ಲಿ ಯೂಸರ್ಸ್ ಪ್ರತಿ ತಿಂಗಳು 0.4 GB ಡೇಟಾನ ಯೂಸ್ ಮಾಡ್ತಾ ಇದ್ರು. 2016 ಸೆಪ್ಟೆಂಬರ್ ಅಲ್ಲಿ ಜಿಯೋ ಇಂಟ್ರೊಡ್ಯೂಸ್ ಆದಾಗಿಂದ 2017 ಫೆಬ್ರವರಿ ಅಷ್ಟರಲ್ಲಿ 7.4 GB ಪರ್ ಮಂತ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈಗ ಇದೇನೆ 32 GB ಗಿಂತ ಹೆಚ್ಚಾಗಿ ಯೂಸ್ ಮಾಡ್ತಿದ್ದಾರೆ. ಜಿಯೋ ಬರಕ್ ಮುಂಚೆ UPI ಟ್ರಾನ್ಸಾಕ್ಷನ್ ತುಂಬಾನೇ ನೆಗ್ಲೆಕ್ಟ್ ಆಗಿತ್ತು. ಆದ್ರೆ ಈಗ 2025 ಅಲ್ಲಿ 613 ಮಿಲಿಯನ್ UPI ಟ್ರಾನ್ಸಾಕ್ಷನ್ ಮಾಡಿ ಭಾರತ ವಿಶ್ವದಲ್ಲೇ ನಂಬರ್ 1 ಆಗಿದೆ. ಜಿಯೋ ಕೈಗೆಟುಕುವ ಡೇಟಾ ಫಲಿತಾಂಶ ಏನಂದ್ರೆ 462 ಮಿಲಿಯನ್ ಯೂಸರ್ಸ್ ಈಗ ವರ್ಲ್ಡ್ ಟ್ರೆಂಡ್ ನ ಸೋಷಿಯಲ್ ಮೀಡಿಯಾಲೇ ರೂಲ್ ಮಾಡ್ತಾ ಇದ್ದಾರೆ. ಅನಂತರ ವರ್ಲ್ಡ್ಸ್ ಫಾಸ್ಟೆಸ್ಟ್ 5G ನ ತಂದು ಇಂಡಿಯಾನ ಡಿಜಿಟಲ್ ಸೂಪರ್ ಪವರ್ ಆಗಿಸಿದೆ. ಇದ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.